ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಜ್ಞಾನ ಸೇತು ಕಾರ್ಯಕ್ರಮ ಖಾನ್ ಅಕಾಡೆಮಿಯ ಒಂದು ಸಹಯೋಗದೊಂದಿಗೆ ಒಂದು ಇಂಪ್ಲಿಮೆಂಟ್ ಆಗುತ್ತಿರುವಂಥ ಸರ್ಕಾರದ ಮಹೋನ್ನತ ಕಾರ್ಯಕ್ರಮ ಜ್ಞಾನ ಸೇತು. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಈ ವಿದ್ಯಾರ್ಥಿಗಳ ಒಂದು ಪಾಸ್ವರ್ಡ್ ನಾವು ಯಾವ ರೀತಿ ರೀಸೆಟ್ ಮಾಡಬೇಕು, ವಿದ್ಯಾರ್ಥಿಗಳ ಯೂಸರ್ ನೇಮ್ ಹೇಗೆ ನಾವು ರೀಸೆಟ್ ಮಾಡಬೇಕು. ಯಾಕೆಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ, ನಾವು ವಿದ್ಯಾರ್ಥಿಗಳನ್ನು ಒಂದು ಇನ್ ಮಾಡ್ಕೊಂಡ ಮೇಲೆ ವಿದ್ಯಾರ್ಥಿಗಳನ್ನು ನಾವು ಏನು ಮಾಡ್ತೀವಿ, ಯೂಸರ್ ನೇಮ್ ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ಕೆಲವೊಂದು ಬಾರಿ ಪಾಸ್ವರ್ಡ್ ಏನಾಗುತ್ತೆ, ಒಂದು ಲಿಸ್ಟು ನಮ್ಗೆ ಏನಾಗಿರುತ್ತೆ, ನೆನಪು ಹೋಗಿರುತ್ತೆ ಅಥವಾ ಮಿಸ್ಪ್ಲೇಸ್ ಆಗಿರುತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಸೊ ಕೆಲವೊಂದು ಸಲ ಏನಾಗಿರುತ್ತೆ, ನೀವು ವಿದ್ಯಾರ್ಥಿಗಳನ್ನು ನಿಮ್ಮ ಕ್ಲಾಸ್ ರೂಮ್ಗೆ ಇನ್ ಮಾಡ್ಕೊಂಡ ಮೇಲೆ ವಿದ್ಯಾರ್ಥಿಗಳ ಯೂಸರ್ ನೇಮ್ ಒಂದು ರೀತಿಯ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸೊ ಸಿಂಪಲ್ ಆಗಿರುವಂಥ ಒಂದು ಯೂಸರ್ ನೇಮನ್ನು ಕೂಡ ನಾವು ಸೆಟ್ ಮಾಡಬೇಕಾಗತ್ತೆ ಫಾರ್ ರಿಮೆಂಬರ್ ಪರ್ಪಸ್. ಸೊ ಸ್ನೇಹಿತರೆ, ಎರಡು ವಿಷಯಗಳನ್ನು ಕ್ಲಿಯರ್ ಮಾಡ್ಕೊಳ್ತೀವಿ. ಒಂದು ವಿದ್ಯಾರ್ಥಿಯ ಒಂದು ಯೂಸರ್ ನೇಮನ್ನು ಯಾವ ರೀತಿ ಚೇಂಜ್ ಮಾಡಬೇಕು, ಎಡಿಟ್ ಮಾಡಬೇಕು. ಇನ್ನೊಂದು ವಿದ್ಯಾರ್ಥಿಗಳ ಪಾಸ್ವರ್ಡನ್ನು ನಾವು ಯಾವ ರೀತಿ ಚೇಂಜ್ ಮಾಡಬೇಕು. ಸೊ ಈ ಎರಡೂ ವರ್ಕ್ಗಳನ್ನು ಯಾರ ಲಾಗಿನ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ, ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ನು ಈ ಒಂದು ಸೆಷನ್ನಲ್ಲಿ ಇರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಮೊಬೈಲಿನ ಒಂದು ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಗೂಗಲಲ್ಲಿ ನೀವು ಖಾನ್ ಅಕಾಡೆಮಿ ಅಂತ ನೀವು ಟೈಪನ್ನು ಕೊಡಿ. ಸೊ ಈ ರೀತಿ ಖಾನ್ ಅಕಾಡೆಮಿ ಅಂತ ನೀವು ಸರ್ಚ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಖಾನ್ ಅಕಾಡೆಮಿ ಅಂತ ಬರುತ್ತೆ. ಖಾನ್ ಅಕಾಡೆಮಿ ಫ್ರೀ ಆನ್ಲೈನ್ ಕೋರ್ಸಸ್ ಲೆಸನ್ ಆ್ಯಂಡ್ ಪ್ರಾಕ್ಟೀಸ್ ಅಂತ ಒಂದು ಸರ್ಚ್ ರಿಸಲ್ಟ್ ನಿಮ್ಮ ಮುಂದೆ ಬರುತ್ತೆ. ಸೊ ಈ ರೀತಿ ಬಂದಾಗ ನೀವೇನು ಮಾಡಬೇಕು, ಈ ಒಂದು ಸರ್ಚ್ ರಿಸಲ್ಟ್ ಮೇಲೆ ಒಂದು ಕ್ಲಿಕ್ಕನ್ನು ಮಾಡಿದಾಗ ಏನಾಗುತ್ತೆ ಅಂದರೆ, ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿ ಪೇಜ್ ಓಪನ್ ಆದಾಗ ಈಗಾಗಲೇ ಪ್ರೊಸೀಜರ್ ನಾನು ಹೇಳಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ, ನೀವು ವಿಡಿಯೋ ನಂಬರ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಲಾಗಿನ್ನಲ್ಲಿ ಹೋಗಬೇಕಾಗತ್ತೆ. ಸೊ ಲಾಗಿನ್ನಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ಟೀಚರ್ ಇದೆ, ಎರಡನೇದು ಪೇರೆಂಟ್ ಇದೆ, ಮೂರನೇದು ಯಾವುದಿದೆ ಅಂದರೆ ಸ್ಟೂಡೆಂಟ್ ಅಂತ ಇರುತ್ತೆ. ಸ್ನೇಹಿತರೆ, ಟೀಚರ್ ಅಂತ ಇಟ್ಕೊಂಡು ನೀವು ಲಾಗಿನ್ ಆಗಿ. ಸೊ ಈಗಾಗಲೇ ನೀವು ಲಾಗಿನ್ ಆಗಿರ್ತೀರಿ, ನಿಮ್ಮ ಶಾಲೆಯನ್ನು ಕೂಡ ಟ್ಯಾಗ್ ಮಾಡಿರ್ತೀರಿ. ಸೊ ಒಂದು ವೇಳೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಇಲ್ಲ ಅಂದರೆ ಈಗಾಗಲೇ ಆ ವಿಡಿಯೋ ಇದೆ ನನ್ನ ಹತ್ರ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾವ ರೀತಿ ನಿಮ್ಮನ್ನು ನೀವು ಆಫಿಷಿಯಲಾಗಿ ಲಾಗಿನ್ ಮಾಡಬೇಕು, ನಿಮ್ಮ ಶಾಲೆಯನ್ನು ಟ್ಯಾಗ್ ಮಾಡಬೇಕು. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ, ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ ಏನು ಫೋಕಸ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಎಲ್ಲ ಪ್ರೊಸೆಸ್ ಆದಮೇಲೆ ನೀವು ಲಾಗಿನ್ ಆಗಿರ್ತೀರಿ. ಈಗ ನೀವು ವಿದ್ಯಾರ್ಥಿಗಳ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಾಗಿದೆ. ಸ್ನೇಹಿತರೆ, ಈಗಾಗಲೇ ನೀವು ಲಾಗಿನ್ ಆಗಿದ್ದೀರಿ, ಕ್ಲಾಸ್ ರೂಮ್ ಎಲ್ಲ ಕ್ರಿಯೇಟ್ ಮಾಡಿದ್ದೀರಿ. ಈಗ ವಿದ್ಯಾರ್ಥಿಗಳ ಪಾಸ್ವರ್ಡ್ ನೀವು ಏನಾದರೂ ಚೇಂಜ್ ಮಾಡಬೇಕಾದ್ರೆ ಏನು ಮಾಡಬೇಕು. ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ವಿವಿಧ ಕ್ಲಾಸಸ್ ಇದೆ. ನೋಡಿ, 8th ಕ್ಲಾಸ್ ಇದೆ, 9th ಕ್ಲಾಸ್ ಇದೆ. ಸೊ ಈ ರೀತಿ 10th ಕ್ಲಾಸು. ಸೊ ಪ್ರತಿಯೊಂದು ಕ್ಲಾಸನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿದ್ವಿ, ಅಲ್ಲಿ ಮಕ್ಕಳು ಕೂಡ ಇದ್ದಾರೆ. ಸೊ ಈಗ ಇಲ್ಲಿರುವಂಥ ಮಕ್ಕಳಲ್ಲಿ ನಾ ಏನು ಮಾಡಬೇಕಾಗಿದೆ ಅಂದರೆ, ಅವರ ಯೂಸರ್ ನೇಮ್ ಪಾಸ್ವರ್ಡು ಚೇಂಜ್ ಮಾಡಬೇಕು. ಎಕ್ಸಾಂಪಲ್ ಆಗಿ ನೋಡಿ, ಇಲ್ಲಿ ಎರಡನೇದು ರಾಘವೇಂದ್ರ ಕ್ಲಾಸ್ 9th ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಸ್ನೇಹಿತರೆ, ಇಲ್ಲಿ ಈ ಕ್ಲಾಸ್ನಲ್ಲಿ ಏನಿದೆ, ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಈ ಸ್ಟೂಡೆಂಟಿನ ಯೂಸರ್ ನೇಮ್ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕು. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಈಗ ನಾ ಏನು ಮಾಡಬೇಕು, ನೀವು ಯೂಸರ್ ನೇಮ್ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಾದ್ರೆ ಈ ಸ್ಟೂಡೆಂಟ್ಸ್ ಮುಂದೆ ಒಂದು ಸ್ಟೂಡೆಂಟ್ ಅಂತ ಬ್ಲೂ ಕಲರ್ನಲ್ಲಿ ಏನು ಬಂದಿದೆ, ಸೊ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ಏನಾಗುತ್ತೆ, ನಮಗೆ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಪೇಜ್ ಯಾವ ರೀತಿ ಓಪನ್ ಆಗುತ್ತೆ ಅಂದರೆ, ಇಲ್ಲಿ ಸ್ಟೂಡೆಂಟ್ ರೋಸ್ಟರ್ ಅಂತ ಹೆಡ್ಡಿಂಗ್ ಇರುತ್ತೆ. ಸ್ಟೂಡೆಂಟ್ ನೇಮ್ ನೋಡಿ, ಇಲ್ಲಿ ಸ್ಟೂಡೆಂಟ್ ನೇಮ್ ಬಂದಿದೆ, ಯೂಸರ್ ನೇಮ್ ಆಲ್ರೆಡಿ ಇದೆ ಈಗ. ಸೊ ಈ ರೀತಿ ಒಬ್ಬ ಸ್ಟೂಡೆಂಟ್ ಇರೋದ್ರಿಂದ ಒಬ್ಬ ಹೆಸರಿದೆ. ನಿಮ್ಮ ಹತ್ರ ಎಷ್ಟು ಸ್ಟೂಡೆಂಟ್ ಆಲ್ರೆಡಿ ನಿಮ್ಮ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿ ಇನ್ ಮಾಡ್ಕೊಂಡಿರ್ತೀರಿ, ಸೊ ಅಷ್ಟು ಸ್ಟೂಡೆಂಟ್ಗಳ ಒಂದು ಪಟ್ಟಿ ಇಲ್ಲಿ ಬರುತ್ತೆ. ಸೊ ನನಗೆ ಈ ವಿದ್ಯಾರ್ಥಿಯ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಚೇಂಜ್ ಮಾಡಬೇಕಾಗಿದೆ. ಸೊ ನಾನು ಈ ಹೆಸರಿನ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಏನು ಈ ಬ್ಲೂ ಕಲರ್ ಮೇಲೆ ಕಾಣ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಈ ರೀತಿ ನನಗೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಮಗೆ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ನಲ್ಲಿ ನಮಗೇನಂದರೆ ಭಾಳ ಇಂಪಾರ್ಟೆಂಟು, ಮತ್ತೊಂದು ಪೇಜ್ ಓಪನ್ ಆದಾಗ ಇಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ. ಏನಿದೆ, ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ. ನಾವು ಈ ಸೆಟ್ಟಿಂಗ್ ಎಂಬ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಇಲ್ಲಿ ನಾವು ಸೆಟ್ಟಿಂಗ್ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಮಗೇನಾಗುತ್ತೆ ಅಂದರೆ, ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟು. ಈ ಪೇಜ್ನಲ್ಲಿ ನಾವು ವಿದ್ಯಾರ್ಥಿಯ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಚೇಂಜ್ ಮಾಡ್ಬೋದು.
ಸೊ ಈಗ ಪಾಸ್ವರ್ಡನ್ನು ನೀವು ಮಾಡಬೇಕಾಗಿದೆ. ಈಗ ಪಾಸ್ವರ್ಡ್ ಮಾಡಬೇಕಾದಾಗ ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಅಂದರೆ ಅದು ಹ್ಯಾಶ್ ಆಗಿರ್ಬೋದು, ಎಟ್ ಆಗಿರ್ಬೋದು, ಅಥವಾ ಈ ರೀತಿ ಡಾಲರ್ ಆಗಿರ್ಬೋದು. ಸೊ ಯಾವುದಾದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ತಗೋಬೇಕು. ಮತ್ತು ಯೂಸರ್ ನೇಮ್ನಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇರಬೇಕು, ಕಂಪ್ಲೀಟಾಗಿ ಕ್ಯಾಪಿಟಲ್ ಲೆಟರ್ಸ್ ಇರಬೇಕು ಯಾವುದಾದ್ರೂ ಒಂದು. ಆಮೇಲೆ ಇದರಲ್ಲಿ ಸ್ಮಾಲ್ ಲೆಟರ್ಸ್ ಕೂಡ ಇರಬೇಕು. ಆಮೇಲೆ ನೀವು ನ್ಯೂಮರಿಕಲ್ಸ್ ಇರಬೇಕು. ಯಾವುದು ನ್ಯೂಮರಿಕಲ್, ಈ ರೀತಿ ನ್ಯೂಮರಿಕಲ್ಸ್ ಏನಿದೆ, ನ್ಯೂಮರಿಕಲ್ ನಂಬರ್ಗಳು ಕೂಡ ಇರಬೇಕು. ಸೊ ಇಷ್ಟು ಕ್ಯಾರೆಕ್ಟರ್ಗಳನ್ನು ಒಳಗೊಂಡಿರುವಂತಹ ನೀವೇನು ಮಾಡಬೇಕಾಗತ್ತೆ ಅಂದರೆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಬರೀತೀರಿ. ಸೊ ಇಲ್ಲಿ ಬರೆದ್ಮೇಲೆ ಅದೇ ಪಾಸ್ವರ್ಡನ್ನು ಇನ್ನೊಂದ್ಸಲ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ ಈ ಚೇಂಜ್ ಪಾಸ್ವರ್ಡ್ ಅಂತ ಏನಿದೆಯಲ್ಲ, ಆವಾಗ ನಿಮ್ಗೆ ಅದು ಬ್ಲೂ ಕಲರ್ನಲ್ಲಿ ಕಾಣುತ್ತೆ. ಈಗ ಜಸ್ಟ್ ಆ್ಯಶ್ ಕಲರ್ನಲ್ಲಿ ಇದೆಯಲ್ಲ, ಆವಾಗ ಏನಾಗುತ್ತೆ, ಅದು ಬ್ಲೂ ಕಲರ್ನಲ್ಲಿ ಕಾಣುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಈ ಪಾಸ್ವರ್ಡ್ ಏನಾಯಿತು, ಚೇಂಜ್ ಆಯಿತು. ಓಕೆ, ಪಾಸ್ವರ್ಡನ್ನು ಸೆಟ್ ಮಾಡಿದ್ರಿ. ಸೊ ಈಗ ಪಾಸ್ವರ್ಡ್ ಚೇಂಜ್ ಆಯಿತು. ಈಗ ಯೂಸರ್ ನೇಮ್ ಇದೆ, ಯೂಸರ್ ನೋಡಿ ನೈತಿಕ್ 56 ಅಂತ ಯೂಸರ್ ನೇಮ್ ಇದೆ ಇಲ್ಲಿ. ಸೊ ನಮಗೆ ನೈತಿಕ್ 56 ಬದಲಾಗಿ ಸ್ವಲ್ಪ ಚೇಂಜ್ ಮಾಡಬೇಕಾಗಿದೆ ನೆನಪಿಗಾಗಿ ಅಂದಾಗ ನೋಡಿ ಯಾವ ರೀತಿ ಇಡ್ತೀರಿ ನೋಡಿ. ನೈತಿಕ್ ಅಂತ ಹೇಳಿ ಮುಂದೆ RK ಅಂತ ಇಡ್ಬೋದು. RK ಇಟ್ಟು ಅಲ್ಲಿ ಏನು ಮಾಡ್ಬೋದು 90, ನಿಮಗೆ ಯಾವ್ದು ಬೇಕೋ ಆ ಒಂದು ಯೂಸರ್ ನೇಮನ್ನು ಇಲ್ಲೇ ಮಾಡಬೇಕು. ನೀವು ಟೈಪ್ ಮಾಡಬೇಕು. ಇದನ್ನು ಎರೇಸ್ ಮಾಡೋಕ್ಕೆ ಬರುತ್ತೆ, ಮಾಡಿ ಇಲ್ಲೇ ಮಾಡಬೇಕು ನೀವು. ಅಂದರೆ ಈ ರೀತಿ ನೀವೇನು ಮಾಡಬೇಕು, ಇದ್ರ ಮೇಲೆ ಅದನ್ನು ಏನು ಮಾಡಬೇಕು, ಟೈಪನ್ನು ಮಾಡಬೇಕು. ನೋಡಿ ಇಲ್ಲಿ ನೈತಿಕ್ RK 90 ಅಂತ ನಾನು ಟೈಪ್ ಮಾಡಿದೆ. ಇಲ್ಲಿ ನಿಮಗೆ ಶೋ ಆಗಿಲ್ಲ, ಎಲ್ಲಕ್ಕಿಂತ ಕೆಳಗಡೆ ಇಲ್ಲಿ ಇನ್ನೊಂದು ಸೇವ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಸೇವ್ ಎಂಬ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ನೇಮು ಚೇಂಜ್ ಆಗುತ್ತೆ. ಇದು ಯೂಸರ್ ನೇಮ್ ಚೇಂಜ್ ಮಾಡಬೇಕಾದ್ರೆ ಇದ್ರ ಕೆಳಗಡೆ ಇರುವಂಥ ಸೇವ್ ಬಟನ್ ಪ್ರೆಸ್ ಮಾಡಬೇಕು. ಇನ್ನು ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಾದಾಗ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಈ ಚೇಂಜ್ ಪಾಸ್ವರ್ಡ್ ಅಂತ ಮಾಡಿದರೆ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಯೂಸರ್ ನೇಮನ್ನು ಎಡಿಟ್ ಮಾಡಿ ಕೆಳಗಡೆ ಇರುವಂಥ ಸೇವ್ ಬಟನ್ ಕ್ಲಿಕ್ ಮಾಡಿದರೆ ಯೂಸರ್ ನೇಮ್ ಚೇಂಜ್ ಆಗುತ್ತೆ. ಸೊ ಯಾಕೆ ಈ ಒಂದು ಸಂದರ್ಭ ಬರ್ತದೆ ಅಂದರೆ, ನೀವು ಪ್ರಥಮವಾಗಿ ನಿಮ್ಮ ಶಾಲೆಯಲ್ಲಿರುವಂಥ ಗಣಿತ ಶಿಕ್ಷಕರು, ಮ್ಯಾಥಮೆಟಿಕ್ಸ್ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಈ ವಿದ್ಯಾರ್ಥಿಗಳನ್ನು ಏನು ಮಾಡ್ಕೊಂಡಿರ್ತಾರೆ, ಇನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಈ ರೀತಿ ಮಾಡ್ಕೊಂಡಾಗ ಅವರ ಪಾಸ್ವರ್ಡ್ ಮೇ ಬಿ ಬರೆದಿಟ್ಕೊಂಡಿರ್ಲಿಕ್ಕಿಲ್ಲ, ಡೌನ್ಲೋಡು ಮಾಡಿರ್ತಾರೆ ಬಟ್ ಅದು ಸಿಗ್ಲಿಕ್ಕಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅಥವಾ ಸುಲಭವಾದ ಪಾಸ್ವರ್ಡ್ ಅದು ಇರೋದಿಲ್ಲ. ಸಿಸ್ಟಮ್ ಜನ್ರೇಟ್ ಏನಿರುತ್ತೆ ಭಾಳ ಕಾಂಪ್ಲಿಕೇಟೆಡ್ ಆಗಿರುವಂಥ ಪಾಸ್ವರ್ಡ್ ಇರ್ತದೆ. ಸೊ ಆವಾಗ ಸಮಸ್ಯೆ ಆಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ರೀಸೆಟ್ ಮಾಡುವಂಥ ಸಂದರ್ಭ ಬರ್ತದೆ. ಸೊ ಯಾರು ರೀಸೆಟ್ ಮಾಡ್ಬೋದು ಅಂದರೆ, ಈ ಒಂದು ಶಾಲೆಯಲ್ಲಿ ಪ್ರಥಮವಾಗಿ ಯಾರು ರೀಸೆಟ್ ಮಾಡ್ತಾರೆ ಅಂದರೆ ಆ ಶಾಲೆಯ ಮ್ಯಾಥಮೆಟಿಕ್ಸ್ ಟೀಚರ್ ಮಾತ್ರ ಈ ವಿದ್ಯಾರ್ಥಿಗಳ ಯೂಸರ್ ನೇಮ್ ಪಾಸ್ವರ್ಡನ್ನು ರೀಸೆಟನ್ನು ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಈ ಸೈನ್ಸ್ ಟೀಚರ್ ಏನು ಮಾಡ್ತಾರೆ ಅಂದರೆ ಅವರ ತಮ್ಮ ಕ್ಲಾಸ್ ರೂಮು ಮತ್ತು ಆ ಕ್ಲಾಸ್ ರೂಮ್ನಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಯಾವ ರೀತಿ ಏನು ಮಾಡ್ಕೊಳ್ತಾರೆ ಅಂದರೆ, ಆಲ್ರೆಡಿ ಮ್ಯಾಥಮೆಟಿಕ್ಸ್ ಟೀಚರ್ ಒಂದು 40 ವಿದ್ಯಾರ್ಥಿಗಳನ್ನು ಏನು ಮಾಡ್ಕೊಂಡಿದ್ರೆ ಆ ವಿದ್ಯಾರ್ಥಿಗಳನ್ನೇ ವಿಜ್ಞಾನ ಶಿಕ್ಷಕರು ತಮ್ಮ ಒಂದು ಖಾನ್ ಅಕಾಡೆಮಿ ಕ್ಲಾಸ್ ರೂಮ್ನಲ್ಲಿ ಇನ್ನನ್ನು ಮಾಡ್ಕೊಳ್ತಾರೆ. ಸೊ ಆತ್ಮೀಯ ಸ್ನೇಹಿತರೆ, ಮುಂದಿನ ಒಂದು ಕ್ಲಾಸ್ನಲ್ಲಿ ಒಬ್ಬ ಸೈನ್ಸ್ ಟೀಚರು ಈಗಾಗಲೇ ಮ್ಯಾಥಮೆಟಿಕ್ಸ್ ಟೀಚರು ತಮ್ಮ ಒಂದು ಕ್ಲಾಸ್ ರೂಮ್ ಕ್ರಿಯೇಟ್ ಮಾಡಿ ಏನು ವಿದ್ಯಾರ್ಥಿಗಳನ್ನು ಏನು ಮಾಡ್ಕೊಂಡಿರ್ತಾರೆ ಅದೇ ವಿದ್ಯಾರ್ಥಿಗಳನ್ನು ಒಬ್ಬ ವಿಜ್ಞಾನ ಶಿಕ್ಷಕರು ಯಾವ ರೀತಿ ಅಲ್ಲಿ ಇನ್ ಮಾಡ್ಕೊಳ್ಬೇಕು ಆ ವಿದ್ಯಾರ್ಥಿಗಳನ್ನು. ಸೊ ಅದನ್ನು ನಾನು ಮುಂದಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವ ರೀತಿ ಇಲ್ಲಿ ಇನ್ ಮಾಡ್ಕೊಳ್ಬೇಕು, ಇದರಲ್ಲಿ ವಿದ್ಯಾರ್ಥಿಗಳ ಪಾತ್ರ ಇಂಪಾರ್ಟೆಂಟ್. ಸೊ ಸ್ನೇಹಿತರೆ, ಸೊ ಈ ಒಂದು ಜ್ಞಾನ ಸೇತು ಕಾರ್ಯಕ್ರಮದ ಅಡಿಯಲ್ಲಿ ಈ ಪಾಸ್ವರ್ಡ್ ಮತ್ತು ಯೂಸರ್ ನಂಬರ್ ರೀಸೆಟ್ ಕುರಿತು ಮುಂಬರುವ ದಿನಗಳಲ್ಲಂತೂ ಸರಣಿ ವಿಡಿಯೋಗಳು ಬರುತ್ತೆ. ಕಂಪ್ಲೀಟ್ ಆಗಿರುವಂಥ ಸರಣಿ ವಿಡಿಯೋಗಳು, ವಿದ್ಯಾರ್ಥಿಗಳು ಹೇಗೆ ಲಾಗಿನ್ ಆಗಬೇಕು, ಶಿಕ್ಷಕರು ಯಾವ ರೀತಿ ಒಂದು ವರ್ಕನ್ನು ಅಸೈನ್ ಮಾಡಬೇಕು, ವಿದ್ಯಾರ್ಥಿಗಳು ಆ ಅಸೈನ್ ಆಗಿರುವಂಥ ವರ್ಕನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು, ಕಂಪ್ಲೀಟ್ ಮಾಡಿರುವಂಥ ವರ್ಕನ್ನು ಒಬ್ಬ ಟೀಚರ್ ಅದನ್ನು ಹೇಗೆ ಇವ್ಯಾಲ್ಯೂಯೇಷನ್ ಮಾಡಬೇಕು, ಅದನ್ನು ಕಂಪ್ಲೀಷನ್ ಮಾಡಬೇಕು. ಸೊ ಈ ರೀತಿ ಜ್ಞಾನ ಸೇತು ರಿಲೇಟೆಡ್ ಆಗಿರುವಂಥ ಕಂಟಿನ್ಯೂ ಆಗಿರುವಂಥ ವಿಡಿಯೋ ಸರಣಿಗಳು ನಮ್ಮಲ್ಲಿ ಬರ್ತವೆ. ನಿಮಗೆ ಪ್ರತಿಯೊಂದು ಎಲ್ಲೆಲ್ಲಿ ಸಮಸ್ಯೆಗಳು ಮೂಡ್ಬೋದು ಅವುಗಳಿಗೆ ಪರಿಹಾರಾತ್ಮಕವಾಗಿ ನಮ್ಮ ಒಂದು ವಿಡಿಯೋಗಳು ನಿಮ್ಮೊಂದಿಗೆ ಇರ್ತವೆ ಅಂತ ಹೇಳ್ತಾ ಮುಂದಿನ ಒಂದು ಲೈವ್ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ವಂದೇ ಮಾತರಂ.